ಅಯೋಧ್ಯೆಯಲ್ಲಿ ನಾಳೆ ಶ್ರೀರಾಮಚಂದ್ರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವದ ಅಂಗವಾಗಿ ಚಿಂತಾಮಣಿ ನಗರ ಹಾಗೂ ತಾಲೂಕಿನಾದ್ಯಂತ ರಾಮ ದೀಪೋತ್ಸವ ಆಚರಿಸಲಾಗುತ್ತಿದೆ. ಸದ್ಯ ಎಲ್ಲಾ ದೇವಾಲಯಗಳಲ್ಲಿ, ಪ್ರಮುಖ ರಸ್ತೆ, ವೃತ್ತ, ಬಡಾವಣೆಗಳಲ್ಲಿ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರಭುವಿನ ಭಾವಚಿತ್ರಕ್ಕೆ ವಿಶೇಷ ಪೂಜಾ ಕಾರ್ಯ ನಡೆಸಲು ಭರದ ಸಿದ್ಧತೆಗಳು ನಡೆಯುತ್ತಿವೆ. ಇನ್ನು ನಗರ ಹಾಗೂ ತಾಲೂಕಿನಾದ್ಯಂತ ಪ್ರಮುಖ ರಸ್ತೆ, ವೃತ್ತ, ಬಡಾವಣೆ, ದೇವಾಲಯಗಳನ್ನು ಬಾವುಟ, ಬ್ಯಾನರ್ ಹಾಗೂ ಬಣ್ಣದ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದೆ. ಅಲ್ಲದೆ ವಿಶೇಷ ಹೋಮ ಹವನಾದಿಗಳು ನಡೆಯಲಿದ್ದು, ಪಾನಕ, ಹೆಸರುಬೇಳೆ, ಪ್ರಸಾದ ವಿನಿಯೋಗ, ಅನ್ನದಾನ ಕಾರ್ಯಕ್ರಮಗಳು ಎಲ್ಲೆಡೆ ಆಯೋಜನೆಗೊಂಡಿವೆ. ಇದಲ್ಲದೆ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಬೆಂಗಳೂರು ರಸ್ತೆ, ಚೇಳೂರು ರಸ್ತೆ, ಶಿಡ್ಲಘಟ್ಟ ರಸ್ತೆ ಹಾಗೂ ಕೋಲಾರ ರಸ್ತೆಯುದ್ದಕ್ಕೂ ಬಣ್ಣ ಬಣ್ಣದ ದೀಪಗಳನ್ನು ಅಳವಡಿಸಲಾಗಿದೆ. ಮೊದಲಿಗೆ ರಾಮೋತ್ಸವದ ಪರವಾಗಿ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಈ ದಿನಗಳಲ್ಲಿ ಎಲ್ಲರಿಗೂ ಒಂದು ಉತ್ಸುಕ ವಾತಾವರಣ ಅಂತಕ್ಕಂಥದ್ದು ಉಂಟಾಗಿದೆ. ಯಾಕೆ ಅಂತೇಳಿದ್ರೆ, ಅಯೋಧ್ಯೆಯಲ್ಲಿ ರಾಮಲಲ್ಲಾ ವಿಗ್ರಹ ಪ್ರತಿಷ್ಠಾಪನೆ ಮತ್ತು ಮಂದಿರ ಉದ್ಘಾಟನೆ ಆಗ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಮನೆಯಲ್ಲೂ ರಾಮ ಅಂತಕ್ಕಂತಹ ಒಂದು ರಾಮನಾಮ ಜಪ ಪ್ರಾರಂಭ ಆಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇಡೀ
ನಮ್ಮ ಜಗತ್ತೇ ನಮ್ಮ ಭಾರತದ ಕಡೆ ತಿರುಗಿ ನೋಡ್ತಕ್ಕಂತಹ ಒಂದು ಮರ್ಯಾದಾ ಪುರುಷೋತ್ತಮನ ರಾಮಲಲ್ಲ ಪ್ರತಿಷ್ಠಾಪನೆ ತುಂಬ ಉತ್ಸುಕ ಕೊಡ್ತಾ ಇದೆ. ಅದೇ ರೀತಿ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಈಗ ಬೆಂಗಳೂರು ಸರ್ಕಲಲ್ಲಿ ಸುಮಾರು 20 ಅಡಿ ಎತ್ತರದ ರಾಮನ ವಿಗ್ರಹ ಪ್ರತಿಷ್ಠಾಪನೆ ನಡೀತಾ ಇದೆ. ಇದರ ಮುಂದೆ ಇನ್ನೂ ಒಂದು ಬಂದ್ಬಿಟ್ಟು ಅಯೋಧ್ಯೆಯ ಮಂದಿರ ನಿರ್ಮಾಣ ಅಂತಕ್ಕಂಥದ್ದು ಮಾಡ್ತಾ ಇದ್ದೀವಿ. ಥರ್ಮಾಕೋಲಲ್ಲಿ ಅಯೋಧ್ಯೆ ಮಂದಿರ ನಿರ್ಮಾಣ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು 6 ಅಡಿ ಉದ್ದ ಇರುತ್ತೆ, 5 ಅಡಿ ಹೈಟ್ ಇರುತ್ತೆ. ಸೊ ಇದು ಸಂಪೂರ್ಣವಾಗಿ ಎಲ್ಲ ಒಂದು ಹಿಂದೂ ಬಾಂಧವರನ್ನು ಒಗ್ಗೂಡಿಸ್ತಕ್ಕಂತಹ ಒಂದು ಮಹತ್ಕರವಾದ ಕಾರ್ಯ ಉಂಟಾಗಿದೆ. ನಾಟ್ ಓನ್ಲಿ ಹಿಂದೂ ಅಂತಲೇ ಅಲ್ಲ, ಎಲ್ಲ ಹಿಂದೂ ಮುಸ್ಲಿಂ ಬಾಯ್ ಯಾವ ರೀತಿ ಅಂತ ಹೇಳಿದ್ರೆ ರಾಮನ ಒಂದು ನಾಮ ಜಪ ಇಡೀ ದೇಶದಲ್ಲೇ ಒಂದು ಶಕ್ತಿ ಪ್ರದರ್ಶನವಾಗಿ ಪ್ರಜ್ವಲಿಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರಿಂದ ಎಲ್ಲ ಜನತೆ ರಾಮನವಮಿಯ ಪ್ರಕಾರ ನಾವು ಆ ದಿನ ಯಾವ ರೀತಿಯಾದಂಥ ಸಂಭ್ರಮ ಸಡಗರಗಳಿಂದ ಆಚರಣೆ ಮಾಡ್ತಾ ಇದ್ದೀವಿ, ಅದೇ ರೀತಿ ಈ ದಿನ ಇಡೀ ದೇಶದಲ್ಲೇ ರಾಮನ ಹಬ್ಬ ಅಂತಕ್ಕಂಥದ್ದು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಸಂತೋಷದಿಂದ ಹೇಳ್ತಾ ಇದ್ದೀವಿ. ಅಯೋಧ್ಯೆಯಲ್ಲಿ ಶ್ರೀ ರಾಮನಲ್ಲ ರವರ ನಾಳೆಯ ಅದ್ಭುತವಾದ ಅಪೂರ್ವವಾದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಚಿಂತಾಮಣಿ ತಾಲೂಕಿನ ಸಮಸ್ತ ಹಿಂದೂ ಬಾಂಧವರೆಲ್ಲ ಸೇರಿ ಅವರವರ ಏರಿಯಾಗಳಲ್ಲಿ ತಮ್ಮ ಶಕ್ತಾನುಸಾರ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ನಾವು ಕೂಡ ಇಲ್ಲಿ ನಾಳೆ ಪ್ರಸಾದ ವಿನಿಯೋಗ ಇರುತ್ತೆ. ಮತ್ತು ಯಾರು ರಾಮ ಭಕ್ತರಂತಿದ್ದಾರೆ ರಾಮ ಭಕ್ತರಿಂದ ಅಯೋಧ್ಯ ರಾಮ ಭಕ್ತ ಸಂಘದಿಂದ ನಮ್ಮ ಆಜಾದ್ ಚೌಕದಿಂದ ಗಿರಿ ಪ್ರದಕ್ಷಿಣೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮ ಒಂದಿರುತ್ತೆ. ಮತ್ತು ಅದಾದ ನಂತರ ಸಾಯಂಕಾಲ 5 ಗಂಟೆಗೆ ಎಲ್ಲರೂ ತಮ್ಮ ಮನೆಗಳಲ್ಲಿ ದೀಪ ಬೆಳೆಸೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮತ್ತು ಹಳ್ಳಿಗಳಲ್ಲಿ ಕೂಡ ಇದೇ ಥರ ನಾನಾ ವಿಧವಾದ ಸಾಂಸ್ಕೃತಿಕ ಚಟುವಟಿಕೆಗಳು ಮತ್ತು ನಾಟಕ ಪ್ರದರ್ಶನ ಮತ್ತು ಕೆಲವು ಕಡೆ ರಾಮಾಯಣದ ಅದ್ಭುತವಾದ ಚಿತ್ರ ಪ್ರದರ್ಶನ, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಅಚ್ಚುಕಟ್ಟಾಗಿ ನಮ್ಮ ಚಿಂತಾಮಣಿ ತಾಲೂಕಿನ ಸಮಸ್ತ ಬಾಂಧವರು ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ನಾನು ತಮ್ಮಲ್ಲಿ ಮನವಿ ಮಾಡಿಕೊಂಡ ಹಿಂದೂ ಬಾಂಧವರಲ್ಲಿ ತಾವೆಲ್ಲರೂ ಕೂಡ ನಾಳೆ ದಿನ ಒಂದು ಹಬ್ಬದ ರೀತಿಯಲ್ಲಿ ನಮ್ಮ ರಾಮಲಲ್ಲನನ್ನು ನಮ್ಮ ಮನೆಗೆ ಬರಮಾಡಿಕೊಳ್ಳುವಲ್ಲಿ ತಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಉದ್ಘಾಟನೆ ಇದೆ. ಜೈ ಶ್ರೀರಾಮ್. ನಮ್ಮ ಹೆಸರು ಬಂದು ಗಿರೀಶ್ ಬಾಬು ಅಂತ. ನಮಗೆ ನಾಳೆ ಪ್ರತಿಷ್ಠಾಪನೆ ಆಗ್ತಿರ್ತಕ್ಕಂತಹ ಈ ರಾಮ ಪ್ರತಿಷ್ಠಾಪನೆಯು ನಮಗೆ ತುಂಬ ಉತ್ಸಾಹದಿಂದ ಇದ್ದೀವಿ. ಅದೇ ರೀತಿ ನಮ್ಮ ಅಯೋಧ್ಯ ಸರ್ಕಲ್ನಲ್ಲಂತೂ ತುಂಬ ಹುಡುಗರಾಗಲಿ ದೊಡ್ಡವರಾಗಲಿ ಚಿಕ್ಕವರಾಗಲಿ ಪ್ರತಿಯೊಬ್ಬರೂ ತುಂಬ ಉತ್ಸಾಹದಿಂದ ಮಾಡ್ತಿದ್ದಾರೆ. ಅದೇ ತರಹ ನಾಳೆ ಬೆಳಗ್ಗೆ 9 ಗಂಟೆಗೆ ದೇವರಿಗೆ ಪುಣ್ಯಾಹ ಮತ್ತು ಗಣಪತಿ ಪೂಜೆ, ನವಗ್ರಹ ಪೂಜೆ, ಅದೇ ರೀತಿ ದೇವರಿಗೆ ಒಂದು ಪಂಚಾಮೃತ ಅಭಿಷೇಕ ಮತ್ತು ರಾಮ ತಾರಕ ಹೋಮವನ್ನು ಹಮ್ಮಿಕೊಳ್ಳಿದ್ದೀವಿ. ಎಲ್ಲರೂ ಬಂದು ಭಕ್ತಾದಿಗಳು ಈ ಶ್ರೀರಾಮ ಕೃಪೆಗೆ ಪಾತ್ರ ಆಗಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಅದೇ ರೀತಿ ನಾಳೆ 12:36 ಸರಿಯಾಗಿ ಈ ನಮ್ಮ ಅಯೋಧ್ಯೆಯಲ್ಲಿ ಒಂದು ರಾಮನ ಪ್ರತಿಷ್ಠಾಪನೆ ಅನ್ನೋದು ಆಗ್ತಾಯಿದೆ, ಪ್ರಾಣ ಪ್ರತಿಷ್ಠಾಪನೆ ಅನ್ನೋದು ಆಗ್ತಿದೆ. ಅದೇ ರೀತಿ ಅಲ್ಲಿ ಯಾವ ರೀತಿಯಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಿದೆ ಅದೇ ರೀತಿ ಇಲ್ಲಿ ಒಂದು ನಾವು ವಿಶೇಷವಾಗಿ ಒಂದು ರಾಮ ತಾರಕ ಹೋಮವನ್ನು ಹಮ್ಮಿಕೊಂಡಿದ್ದೀವಿ. ಭಕ್ತಾದಿಗಳೆಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ.